ಕಸ್ಟಡಿಯಲ್ಲಿರುವಂತಹ ಬಿಗ್ ಬಾಸ್ ಸ್ಪರ್ಧಿ ಸೋನು ಗೌಡಗೆ ಪೊಲೀಸರ ಮುಂದೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮುಳುವಾಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಮಗು ವಿಚಾರದಲ್ಲಿ ಪೊಲೀಸರ ತನಿಖೆ ವೇಳೆ ಏನು ಹೇಳಿಕೆ ಕೊಟ್ಟು ತಗ್ಲಾಕೊಂಡಿದ್ದಾರೆ ಅನ್ನೋದರ ಕುರಿತು ಅಪ್ಡೇಟ್ ಮಾಹಿತಿ ಇದೆ, ನೋಡ್ಕೊಂಬನ್ನಿ. ರೀಲ್ಸ್ ರಾಣಿಗೆ ಮುಳುವಾಗುತ್ತಾ ಆಕೆ ಕೊಟ್ಟ ಹೇಳಿಕೆ. ಮಗುವನ್ನ ದತ್ತು ಪಡೆದಿರೋದಾಗಿ ಹೇಳಿದ್ದ ಸೋನು ಗೌಡ ಕ್ಯಾಮೆರಾ ಮುಂದೆ ನಿಂತು ಹಿಂದೆ ಮುಂದೆ ನೋಡದೆ ರೀಲ್ಸ್ ಮಾಡೋ ರೀತಿಯಲ್ಲೇ ಪೊಲೀಸರ ಮುಂದೆ ನಿಂತು ಹೇಳಿಕೆ ಕೊಟ್ಟು ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಕಲ್ಲನ್ನ ಎಳೆದುಕೊಂಡಿದ್ದಾಳೆ. ಜೋಶ್ನಲ್ಲಿ ರೀಲ್ಸ್ ಮಾಡೋ ರೀತಿಯಲ್ಲಿಯೇ ಜೋಶಾಗಿಯೇ ಹೆಣ್ಣು ಮಗುವಿಗೆ ದತ್ತು ಪಡೆದಿರುವ ವಿಚಾರದ ಬಗ್ಗೆ ಹೇಳ್ಕೊಂಡಿದ್ದಾಳೆ. ಇದೇ ಹೇಳಿಕೆ ಪೊಲೀಸರ ಮುಂದೆಯೂ ಕೂಡ ಸೋನು ಗೌಡ ಹೇಳಿದ್ದು ಇದೇ ಮುಳುವಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ. ಪೊಲೀಸರ ತನಿಖೆಯ ವೇಳೆ ತಾನು ಮಗುವನ್ನ ದತ್ತು ಪಡೆದಿದ್ದೇನೆ ಅಂತ ಹೇಳಿರೋದೆ ಆಕೆಗೆ ಜೈಲೂಟ ಫಿಕ್ಸ್ ಮಾಡುವುದಾಗಿ ಕಾಣಬಹುದು ಅಂತ ಪೊಲೀಸ್ ಮೂಲಗಳು ಕೂಡ ಹೇಳ್ತಾ ಇದೆ. ಈಗಾಗಲೇ ಪೊಲೀಸರು ಮಗು ಹಾಗೂ ಪೋಷಕರ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ. ಹಣವನ್ನ ಕೊಟ್ಟು ಮಗುವನ್ನ ದತ್ತು ಪಡೆದಿದ್ದೀರಾ, ಯಾವಾಗ ಮಗುವನ್ನ ದತ್ತು ಪಡೆದುಕೊಂಡಿದ್ದು ಅನ್ನೋದರ ಬಗ್ಗೆ ಬ್ಯಾಡರಾಯನಪುರ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಮಗುವನ್ನ ಕಾನೂನು ಬಾಹಿರವಾಗಿ ದತ್ತು ಪಡೆದಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಸೋನು ಗೌಡ ವಿರುದ್ಧ ಜಾಮೀನು ರಹಿತ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಸದ್ಯ ರೀಲ್ಸ್ ರಾಣಿ ಸೋನು ಗೌಡ ಪೊಲೀಸ್ ಕಸ್ಟಡಿಯಲ್ಲಿದ್ದು ನಾಳೆ ರಾಯಚೂರು ಜಿಲ್ಲಾ ಲಿಂಗಸಗೂರು ತಾಲೂಕಿನ ಕಾಚಪುರ ಗ್ರಾಮಕ್ಕೆ ಪೊಲೀಸರು ಕರೆದೊಯ್ದು ಮಹಜರನ್ನ ನಡೆಸಲಿದ್ದಾರೆ. ಪೋಷಕರ ಬಳಿಯೂ ಕೂಡ ಈ ಸಂಬಂಧ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಬಳಿಕ ಆಕೆಯನ್ನ ಕೋರ್ಟ್ಗೆ ಹಾಜರುಪಡಿಸಿ ಸೋನು ಗೌಡ ಅವರನ್ನ ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.